ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಕನ್ನಡ ವ್ಲಾಗ್. ಸೊ ಇವತ್ತು ನಾವು ಮದ್ವೆಗೆ ಹೊಂಟೀವಿ, ದ್ಯಾಟ್ಸ್ ಇನ್ ಹುಬ್ಳಿ. ಸೊ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ಕನ್ನಡ ವ್ಲಾಗ್ ಬೇಕಂತ, ಯಾಕೆಂದರೆ ಲಾಸ್ಟ್ ವಿಡಿಯೋಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಆ್ಯಂಡ್ ಡಿಸ್ಕ್ಲೇಮರ್ ಫಸ್ಟಿಗೆ ಹೇಳ್ತಾ ಇದ್ದೀನಿ, ಕನ್ನಡ ವ್ಲಾಗ್ ಅಂದರೆ ಹಾಫ್ ಬ್ಯಾಂಗ್ಳೂರ್ ಕನ್ನಡ ಇರುತ್ತೆ, ಹಾಫ್ ಹುಬ್ಳಿ ಕನ್ನಡ ಇರುತ್ತೆ. ಬಿಕಾಸ್ ನನಗೆ ಅದೇ ಥರ ರೂಢಿ ಆಗಿದೆ ಬ್ಯಾಂಗ್ಳೂರ್ ಕನ್ನಡ ಮಾತಾಡಿ ಕೂಡ, ಮತ್ತು ಹುಬ್ಳಿಯಲ್ಲಿದ್ದಾಗ ಸ್ವಲ್ಪ ಸ್ವಲ್ಪ ಹುಬ್ಳಿ ಕನ್ನಡನೂ ಬರುತ್ತೆ. ಸೊ ಅದಕ್ಕೆ ರೆಡಿ ಆಗಿರ್ರಿ ಕನ್ನಡ ವ್ಲಾಗಿಗೆ. ಮತ್ತು ನಾಳೆ ಒಂದು ಸರ್ಪ್ರೈಸ್ ಐತಿ, ಯಾರು ಬರಾಕತ್ತಾರೆ, ದ್ಯಾಟ್ಸ್ ಮೈ ಫ್ಯಾಮಿಲಿ ಮೆಂಬರ್. ಸೊ ಈಗ ನಾವು ಮದ್ವೆಗೆ ಹೊಂಟೀವಿ. ದಿಸ್ ಇಸ್ ಮೈ ಡ್ರೆಸ್. ನಾನು ಈ ಥರ ಏನೋ ರೆಡಿ ಆಗಿದ್ದೀನಿ, ಒಂದು ಫುಲ್ ಲಾಂಗ್ ಡ್ರೆಸ್ ಇದೆ. ಮತ್ತು ಇದು ಲೋವಿಸಾ ಸಿಂಗಾಪುರ್, ಆ್ಯಂಡ್ ದಿಸ್ ಈಸ್ ಲೋವಿಸಾ ಸಿಂಗಾಪುರ್, ಆ್ಯಂಡ್ ಇದು ಬ್ಯಾಂಗ್ಳೂರ್ ಇಂಡಿಯನ್ ವಾಚ್. ಸೊ ನೋಡೋಣ ಕನ್ನಡ ವ್ಲಾಗ್ ಎಷ್ಟು ಚೆನ್ನಾಗಿ ಇಷ್ಟ ಆಗ್ತದೆ ಅಂತ. ಮತ್ತೆ ಇಲ್ಲಿ ನಮ್ಮ ಮಮ್ಮಿ ಇದ್ದಾರೆ, ಮಮ್ಮಿನೂ ರೆಡಿ ಆಗಿದ್ದಾರೆ. ಎಕ್ಸೈಟೆಡ್ ಮಮ್ಮಿ? ಕನ್ನಡ ವ್ಲಾಗ್ ಕನ್ನಡದಲ್ಲಿ ಮಾತಾಡಬೇಕು. ಕನ್ನಡ ವ್ಲಾಗ್ ಅಂದ್ರೆ ತುಂಬಾ ಎಕ್ಸೈಟೆಡ್ ಆಗಿದ್ದೇನೆ, ತುಂಬಾ ಎಕ್ಸೈಟೆಡ್. ಮತ್ತೆ ನನ್ನ ಬಗ್ಗೆ ಏನಾದ್ರು ಒಂದೆರಡು ಚೆನ್ನಾಗಿದ್ದು ಚಲೋ ಶಬ್ದ ಏನಾದ್ರು ಹೇಳ್ತೀರಾ, ಲೈನ್ಸ್? ಇವಳು ಹುಟ್ಟಿದ್ದು ಹುಬ್ಬಳ್ಳಿ, ಬೆಳೆದದ್ದು ಸ್ಕೂಲು ಕಾಲೇಜು ಎಲ್ಲ ಹುಬ್ಬಳ್ಳಿ. ಅದಕ್ಕೆ ಹುಬ್ಬಳ್ಳಿ ಹುಡುಗಿ ನಮಗೆ ತುಂಬಾ ಪ್ರೀತಿ. ಇವಳು ಒರಿಜಿನಲ್ ಹುಬ್ಬಳ್ಳಿ ಹುಡುಗಿ. ಎಸ್, ಒರಿಜಿನಲ್ ಹುಬ್ಬಳ್ಳಿ ಹುಡುಗಿ. ಸೊ ಈಗ ಇನ್ನೊಬ್ರು ಇಂಟ್ರೊಡಕ್ಷನ್ ಮಾಡಿಸೋಣ. ದಟ್ಸ್ ಮೈ ಹ್ಯಾಂಡ್ಸಮ್ ಡ್ಯಾಡ್. ಹಾಯ್. ರೆಡಿ? ಕನ್ನಡದಲ್ಲಿ ಒಂದೆರಡು ಚೆನ್ನಾಗಿರೋ ಶಬ್ದ ನನಗೋಸ್ಕರ. ಇವಳು ಸಿಂಗಾಪುರದಲ್ಲಿ ಇರ್ತಾಳೆ, ವರ್ಷಕ್ಕೆ ಒಂದೇ ಸಲ ಬರ್ತಾಳೆ, ಒಂದ್ಸಲ ಬರ್ತಾಳೆ. ಮೇಲೆ ಮೇಲೆ ಬರ್ತಾ ಇದ್ರೆ ಖುಷಿ, ತುಂಬಾ ಖುಷಿ. ನಾವು ನಿಮ್ ಜೊತೆಗೆ ಸಂತೋಷ ಹಂಚ್ಕೊಳ್ಬಹುದು. ಆಕ್ಚುಲಿ ನಮ್ ಡ್ಯಾಡ್ ಬರೆಯೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ. ಸೊ ಆನ್ ದ ಸ್ಪಾಟ್ ಅವ್ರು ಒಂಥರ ಸ್ಪೀಚ್ ಕೊಟ್ಟೋದಾರ, ಒಂಥರ ಚೆನ್ನಾಗಿ ಮಾತಾಡಿದ್ದಾರೆ. ಈಗ ನಮ್ಮ ಮಮ್ಮಿ ಡ್ಯಾಡಿ ಇಬ್ರು ರೈಟರ್ಸ್ ತರಾನೇ ಇದ್ದಾರೆ. ಅವ್ರ ಕಾಲೇಜಲ್ಲಿ ಕೂಡ ತುಂಬಾ ಕತೆಗಳು ಅದು ಇದು ತುಂಬಾ ಬರ್ದಿದ್ದಾರೆ. ಬಟ್ ಪಬ್ಲಿಷ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ರಿಸೋರ್ಸಸ್, ಬಿಕಾಸ್ ಆ ಟೈಮ್ ಅಷ್ಟು ಟೆಕ್ನಾಲಜಿ ಅದೆಲ್ಲ ಇರಲಿಲ್ಲ. ಈಗ ಟೆಕ್ನಾಲಜಿ ಎಲ್ಲ ತುಂಬಾ ಇದೆ. ಸೊ ಅದಕ್ಕಾಗಿ ನಾನು ಅವ್ರದ್ದೆಲ್ಲ ನಾನು ಟ್ರೈ ಮಾಡ್ತೀನಿ ನನ್ನ ವ್ಲಾಗ್ಸ್ ಥ್ರೂ ಕಲ್ಟಿವೇಟ್ ಗುಡಿಸುತ್ತಾ ಇದ್ದೇನೆ. ಐ ಡೋಂಟ್ ನೋ ವಾಟ್ಸ್ ದ ಮೀನಿಂಗ್. ಸಣ್ಣ ಕವಿತೆ, ಶಾರ್ಟ್ ಸ್ಟೋರೀಸ್ ಅದೆಲ್ಲ ಮೊದಲು ಬಹಳ ಕಾಲೇಜಲ್ಲಿ ಬರಿತಾ ಇದ್ದೆ. ಈಗ ಬಿಜಿ ಶೆಡ್ಯೂಲ್ ಎಲ್ಲ ಅದಕ್ಕೆ ಆಗ್ತಾ ಇಲ್ಲ. ಟ್ರೈ ಮಾಡ್ತೇನೆ, ಬಟ್ ನಾನು ಟ್ರೈ ಮಾಡ್ತೀನಿ. ನಾನು ಹುಬ್ಳಿಯಲ್ಲಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನಮ್ಮ ಮಮ್ಮಿ ಏನಾದರೂ ಒಂದು ಸ್ಮಾಲ್ ಕವಿತಾ ಇಲ್ಲಾಂದ್ರೆ ಕಾದಂಬರಿ ಏನಾದರೂ ಹೇಳ್ತಾರಲ್ಲ, ಆ ಥರ ಏನಾದರೂ ಅವ್ರು ಬರೆಯೋಕ್ಕೆ ಟೈಮ್ ಸಿಕ್ಕರೆ ನಾನು ಅದು ಅವ್ರ ಕಡೆಯಿಂದ 100% ಹೇಳ್ತೀನಿ ನನ್ನ ವ್ಲಾಗಲ್ಲಿ. ಸೊ ಯಾ, ಲೆಟ್ಸ್ ಗೆಟ್ ಗೋಯಿಂಗ್. ನಾನು ಮದುವೆಯಲ್ಲಿ ವ್ಲಾಗ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ದೆನ್ ನೋಡೋಣ ಹೇಗಾಗುತ್ತೆ ಅಂತ. ಓಕೆ, ಮಾಡ್ತಾ ಇದ್ದಾರೆ. ಊಟ ಮಾಡಿ ಆಮೇಲೆ ವಿಶ್ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ. ಇದು ನೋಡಿ, ಇದು ಹೊಸ ಹುಬ್ಬಳ್ಳಿಯ CBT. ಮೊದಲು CBT ತುಂಬ ಓಲ್ಡ್ ಆಗಿತ್ತು, ಇದು ಹೊಸದಾಗಿ ಈಗ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. CBT ಅಂದರೆ ಸಿಟಿ ಬಸ್ ಟರ್ಮಿನಲ್. ಆ್ಯಂಡ್ ನಾನಿಲ್ಲಿ ಚಿಕ್ಕವಳಿದ್ದಾಗಿಂದನೂ ಇಲ್ಲೇ ಬರ್ತಿದ್ದೆ, ಇಲ್ಲಿಂದಾನೇ ಬಸ್ ತೊಗೊಳ್ತಿದ್ವಿ ನಾವು ನಮ್ಮ ಮನೆಗೆಲ್ಲ. ಈಗ ನೋಡಿ ಈ ಥರ ಆಗಿದೆ CBT, ಫುಲ್ಲಿ ರೆನೋವೇಟೆಡ್ ಆ್ಯಂಡ್ ಲುಕ್ಸ್ ಗ್ರೇಟ್. ಇದು ನೋಡಿ, ಇದು ಹೊಸ ಚಿಗ್ರಿ ಬಸ್ ಅಂತ. ಇದು ಹೊಸ ಥರದ್ದು ಇದು ಸ್ಟೇಷನ್ ಮಾಡಿದ್ದಾರೆ, ಈ ಥರ MRT ಥರ. ನೀವು ಇಲ್ಲಿ ಬಂದುಬಿಟ್ಟು ನಿಲ್ಲಬೇಕು, ಅಲ್ಲಿಂದ ಬಸ್ಸಲ್ಲಿ ಹತ್ಬಿಟ್ಟು ನೀವು ಈ ಥರ ಹೋಗ್ಬೋದು ಇದರಿಂದ. ಸೊ ಯು ಸಿ ನ್ಯೂ ಇಂಪ್ರೂವ್ಡ್ CBT ಆ್ಯಂಡ್ ದಿಸ್ ಇಸ್ ದ ಚಿಗ್ರಿ ಬಸ್ ಟರ್ಮಿನಲ್ buses which come here. ನೋಡಿ CBT ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹುಬ್ಳಿ ಪ್ರೌಡ್ ಆಫ್ ಯು ಫಾರ್ ಮೇಕಿಂಗ್ ಆಲ್ ದಿಸ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಈಗ ನಾವು ರೆಸ್ಟೋರೆಂಟ್ ಹೋಗ್ತಾ ಇದ್ದೀವಿ ಊಟಕ್ಕೆ. ದಟ್ ಇಸ್ ಸಾಗರ್ ಪ್ಯಾಲೇಸ್ ವೆಜ್ ಪ್ಲಸ್ ಬಾರ್. ಸೊ ಅಲ್ಲಿ ಹೋದ ತಕ್ಷಣ ತೋರಿಸ್ತೀನಿ ಏನು ತಿಂತಾ ಇದ್ದೀವಿ ಅಂತ. ಸೊ ಫ್ರೆಂಡ್ಸ್, ಇವಾಗ ನಾವು ಸಾಗರ್ ಪ್ಯಾಲೇಸ್ ಹೋಟೆಲಿಗೆ ಬಂದಿದ್ದೀವಿ. ಇದು ನೆಹರು ಸ್ಟೇಡಿಯಂ ಆಪೋಸಿಟ್ ಇದೆ. Best option for vegetarians who wants to have liquor
ಅಂದರೆ ಇದು ನಾನ್ ವೆಜ್ ಇಲ್ಲ ಈ ರೆಸ್ಟೋರೆಂಟಲ್ಲಿ, ಪ್ಯೂರ್ ವೆಜ್ ರೆಸ್ಟೋರೆಂಟ್. ಬಟ್ ನೀವು ಲಿಕ್ಕರ್ ಕೂಡ ತೊಗೊಳ್ಬೋದು, ಲೈಕ್ ಬಿಯರ್, ಡ್ರಿಂಕ್ಸ್, ಎನಿಥಿಂಗ್ ವಾಟ್ ಯು ನೀಡ್. ಆ್ಯಂಡ್ ಟೇಸ್ಟ್ ಇಸ್ ಸ್ಟಿಲ್ ದ ಸೇಮ್. ಐ ಯೂಸ್ ಟು ಹ್ಯಾವ್ ಹಿಯರ್. ಅಂದರೆ ತುಂಬ ವರ್ಷ ಹಿಂದ್ಗಡೆ ನಾನು ಇಲ್ಲಿ ಬರ್ತಿದ್ದೆ, ನಾನು ಕಾಲೇಜಲ್ಲಿ ಇದ್ದಾಗ ಇಲ್ಲೇ ಬರ್ತಿದ್ವಿ ನಾವು ತಿನ್ನಲಿಕ್ಕೆಲ್ಲ. ಸೊ ಟೇಸ್ಟ್ ಸೇಮ್ ಇದೆ, ನಥಿಂಗ್ ಎಸ್ ಚೇಂಜ್. ಸೊ ಲೆಟ್ ಮಿ ಸಿ. ನಾವೀಗ ಬರೀ ಸ್ಟಾರ್ಟರ್ಸ್ ತೊಗೊಂಡಿದ್ದೀವಿ, ಅದಾದಮೇಲೆ ಮೇನ್ ಕೋರ್ಸ್ ಹೇಳ್ತೀನಿ ನಿಮಗೆ ಟೇಸ್ಟ್ ಹೇಗಿದೆ ಅಂತ. ಸೊ ಲೆಟ್ ಮಿ ಶೋ ಯು. ಜಸ್ಟ್ ಮಂಚೂರಿಯನ್ ತೊಗೊಂಡಿದ್ದೀವಿ ಈಗ. ಇದು ನೋಡಿ, ಇದು ನೆಹರು ಸ್ಟೇಡಿಯಂ, ಹುಬ್ಳಿ ನೆಹರು ಸ್ಟೇಡಿಯಂ. ಮ್ಯಾಚ್ ಎಲ್ಲ ಇಲ್ಲೇ ಆಗುತ್ತೆ ಹುಬ್ಳಿದು. ಎಕ್ಸಾಕ್ಟ್ಲಿ ಆಪೋಸಿಟ್ ಇಲ್ಲಿ ಸಾಗರ್ ಪ್ಯಾಲೇಸ್ ರೆಸ್ಟೋರೆಂಟ್ ಇದೆ, ವಿಚ್ ಈಸ್ ಅ ವೆಜ್ ಪ್ಲಸ್ ಬಾರ್. ಸೊ ಒಳ್ಳೆ ಆಪ್ಷನ್ ಇದೆ ಇಲ್ಲಿ ಹುಬ್ಳಿಲಿ. ನಿಮಗೆ ನೀವು ವೆಜ್ ಇದ್ದೀರಾ ಪ್ಲಸ್ ನಿಮ್ಗೆ ಡ್ರಿಂಕ್ಸ್ ಮಾಡೋದಿದ್ರೆ ಈ ರೆಸ್ಟೋರೆಂಟ್ ಚೆನ್ನಾಗಿದೆ. ಆ್ಯಂಡ್ ದ್ಯಾಟ್ಸ್ ನೆಹರು ಸ್ಟೇಡಿಯಂ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ 11 o'clock. ಸೊ ಯಾ, ನೋಡೋಣ ಏನಿದೆ ನೆಕ್ಸ್ಟ್. ಪಾನ್ ಸಿಕ್ಕರೆ ಪಾನ್ ತಿನ್ನೋಣ. ತುಂಬ ದಿನ ಆಯ್ತು ಪಾನ್ ತಿಂದಿಲ್ಲ ನಾನು ಇಲ್ಲಿ ಬಂದಾಗಿಂದ ಸ್ವೀಟ್ ಪಾನ್ ತಿಂದಿಲ್ಲ. ಸೊ ಲೆಟ್ಸ್ ಸಿ, ಸ್ವೀಟ್ ಪಾನ್ ತಿನ್ನೋಣ. ಈಗ ನಾವು ಮನೆಗೆ ಬಂದೀವಿ. ಆ್ಯಕ್ಚುಲಿ ನಾನು ಊಟ ಮಾಡೋದು ತೋರಿಸೋದು ಮರ್ತುಬಿಟ್ಟೆ ಅಲ್ಲಿ, ಯಾಕಂದರೆ ಊಟ ಭಾಳ ಟೇಸ್ಟಿ ಇತ್ತು. ಸಾಗರ್ ಪ್ಯಾಲೇಸ್ ಗುಡ್ ಆಪ್ಷನ್, ನೀವು ಹೋಗ್ಬೋದು ಅಲ್ಲಿ, ಫ್ಯಾಮಿಲಿ ಜೊತೆಗೂ ಹೋಗ್ಬೋದು. ಇಟ್ಸ್ ಅ ಫ್ಯಾಮಿಲಿ ಫ್ರೆಂಡ್ಲಿ ರೆಸ್ಟೋರೆಂಟ್, ಸೊ ನೀವು ಅಲ್ಲಿ ಹೋಗ್ಬೋದು. ಆ್ಯಂಡ್ ಪನ್ನೀರ್ ಟಿಕ್ಕಾ ಮಸಾಲ ತುಂಬ ಚೆನ್ನಾಗಿದೆ. ಇಟ್ಸ್ ಸೇಫ್ ಆಪ್ಷನ್ ಆ್ಯಕ್ಚುಲಿ, ಎಲ್ಲ ಕುಕ್ತಿರುತ್ತೆ ಅದರೊಳಗೆ, ತಂದೂರೊಳಗೆ ಕುಕ್ತಿರ್ತದೆ. ಸೊ ಅದು ಚಲೋ ಇತ್ತು. ಮತ್ತು ಬಟರ್ ರೋಟಿ ಚೆನ್ನಾಗಿತ್ತು, ಮತ್ತು ಗೋಬಿ ಮಂಚೂರಿಯನ್ ಚಲೋದಿತ್ತು, ಮತ್ತು ಘೀ ರೈಸ್ ವೆರಿ ನೈಸ್. ಸೊ ರೆಕಮೆಂಡ್ ಮಾಡ್ಬೋದು ನಾನು ಇದು ರೆಸ್ಟೋರೆಂಟ್ ಯಾರಿಗಾದರೂ. ಸೊ ಈಗ ರಾತ್ರಿ 11:30 ಆಗಿದೆ. ಸೊ ಒಂದು ಸ್ವಲ್ಪ ಚಿಟ್ಚಾಟ್ ಮಾಡ್ತೀವಿ ಎಲ್ಲರೂ ಕೂತ್ಕೊಂಡು, ಆಮೇಲೆ ಮಲ್ತೀವಿ. ಸೊ ನಾನು ಹೇಳ್ತಾ ಇದ್ದೆಲ್ಲ ಸರ್ಪ್ರೈಸ್ ಯಾರೋ ಬರ್ತಾರೆ, ನಾಳೆ ಬರ್ತಾ ಇದ್ದಾರೆ, ಅದು ತೋರಿಸ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ವ್ಲಾಗ್ ಟುಮಾರೋ. ಗುಡ್ ನೈಟ್, ಶುಭರಾತ್ರಿ. ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಈಗ ಬೆಳಗ್ಗೆ 10:30 ಆಗಿದೆ. ಸೊ ನಾವೆದ್ದು ಭಾಳ ಲೇಟ್ ಆಯ್ತು. ಈಗ ನಮ್ಮ ಅಣ್ಣ ಬಂದಿದ್ದಾನೆ ಬೆಂಗಳೂರಿಂದ, ಸ್ಪೆಷಲಿ ನಂಗೆ ಮೀಟ್ ಆಗೋಕ್ಕೆ. ಸೊ ನಾನು ಏನಾದರೂ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನೀಗ ಅಕ್ಕಿ ಪಾಯಸ ಮಾಡ್ತಿದ್ದೀನಿ. ಸೊ ದಟ್ ಈಸ್ ಇನ್ ಹಿಂದಿ ಖೀರ್ ಅಂತ ಹೇಳ್ತಾರೆ. ಸೊ ಅದು ಮಾಡಿದ್ದೀನಿ. ಸೊ ಅದು ತೋರಿಸ್ತೀನಿ ನಿಮಗೆ. ಮತ್ತು ಇಟ್ಸ್ ನೈಸ್, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಇದ್ದೀವಿ. ಸೊ ರಿಯಲಿ ಹ್ಯಾಪಿ. ಆ್ಯಕ್ಚುಲಿ ನಿದ್ದೆ ಸರಿ ಆಗಿಲ್ಲ, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ಸ್. ನೋಡೋಣ ಹೇಗೆ ಹೋಗುತ್ತೆ. ಸೊ ಆ್ಯಂಡ್ ಈವ್ನಿಂಗ್ಸಿಗೆ ನಾನು ಫಿಶ್ ತರೋ ಪ್ಲ್ಯಾನ್ಸ್ ಇದೆ. ಸೊ ಫಿಶ್ ಎಲ್ಲ ತಂದುಬಿಟ್ಟು ಹೇಗೆ ಅಡುಗೆ ಮಾಡ್ತೀವಿ ನಾವು ಅದೆಲ್ಲ ತೋರಿಸ್ತೀನಿ. ಸೊ ಈಗ ಫಸ್ಟ್ ನಾನು ಅಕ್ಕಿ ಪಾಯಸ ಮಾಡೋದು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಅದು ನನ್ನ ಸ್ಪೆಷಾಲಿಟಿ ಆ್ಯಂಡ್ ನಮ್ಮ ಅಣ್ಣಂಗೆ ತುಂಬ ಇಷ್ಟ ಅದು. ಹೈ ಫ್ರೆಂಡ್ಸ್, ಸೊ ಇವತ್ತು ನಮ್ಮ ಅಣ್ಣ ಬಂದಿದ್ದಾನೆ ಊರಿಂದ. ಸೊ ಇಂಟ್ರೊಡಕ್ಷನ್ ಮಾಡಿಸ್ತೀನಿ ಸ್ವಲ್ಪ ಹೊತ್ತಾದಮೇಲೆ. ಸೊ ಎಲ್ಲ ಸ್ಪೆಷಲ್ ಅಡುಗೆ ಆಗ್ತಾ ಇದೆ ಇವತ್ತು. ಲೈಕ್ ಇಲ್ಲಿ ನೋಡಿ ಇದು ಅಕ್ಕಿ ಪಾಯಸ ಮಾಡಿದ್ದೀನಿ, ವಿಚ್ ಈಸ್ ಮೈ ಬ್ರದರ್ಸ್ ಫೇವ್ರೇಟ್. ಇದಕ್ಕೆ ಖೀರ್ ಅಂತ ಕೂಡ ಹೇಳ್ತಾರೆ. ಸೊ ನಾನು ಇಲ್ಲಿ ಇದು ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ಪಾಂಡನ್ ಲೀವ್ಸ್ ಕೂಡ ಹಾಕಿದ್ದೀನಿ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ. ಸೊ ಇದು ಅಕ್ಕಿ ಪಾಯಸ ಆಯಿತು. ಇಲ್ಲಿ ಪನೀರ್ ರೆಡಿ ಆಗ್ತಾ ಇದೆ, ದಟ್ ಈಸ್ ಬಟರ್ ಪನೀರ್, ವಿಚ್ ಈಸ್ ಒನ್ ಆಫ್ ಫ್ಯಾಮಿಲಿ ಫೇವ್ರೇಟ್ಸ್. ಸೊ ಇದು ಪನೀರ್ ರೆಡಿ ಆಗ್ತಾ ಇದೆ ಈಗ. ಸೊ ಇದು ರೆಡಿ ಆದ ತಕ್ಷಣ ನಾವು ಇದನ್ನ ಫುಲ್ಕಾ ಮತ್ತು ಗೀ ರೈಸ್ ಜೊತೆಗೆ ತಿಂತೀವಿ. ಸೊ ಫ್ರೆಂಡ್ಸ್, ಸಾಯಂಕಾಲ ನಾನು ಭೇಟಿ ಮಾಡಿಸ್ತೀನಿ ನಮ್ಮ ಅಣ್ಣಂಗೆ. ಸೊ ಯು ಆಲ್ ಕ್ಯಾನ್ ಮೀಟ್ ಹಿಮ್ ಅಗೇನ್. ಲಾಸ್ಟ್ ಸಿಂಗಾಪುರಲ್ಲಿ ನೀವೆಲ್ಲರೂ ನೋಡಿದ್ರಿ, ಸಿಂಗಾಪುರ್ ವ್ಲಾಗಲ್ಲಿ ವಿ ಹ್ಯಾಡ್ ರಿಯಲಿ ಫನ್. ಸೊ ಇವತ್ತು ನೋಡೋಣ ಹುಬ್ಳಿಗಲ್ಲಿ ಏನೇನು ಮಾಡ್ತೀವಿ ನಾವು ಅಂತ. ಮತ್ತು ಸಾಯಂಕಾಲ ಫಿಶ್ ಮಾರ್ಕೆಟ್ ಕೂಡ ತೋರಿಸ್ತೀನಿ ಇಫ್ ಪಾಸಿಬಲ್. ಆ್ಯಂಡ್ ಎಸ್, ಲೆಟ್ಸ್ ಸಿ ಹೌಸ್ ಇಟ್ ಗೋಯಿಂಗ್ ಟು ಗೋ. ಹೇ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ನಾವು ವಾಕಿಂಗಿಗೆ ಬಂದಿದ್ದೀವಿ. ಸೊ ದ ಗೆಸ್ಟ್ ಈಸ್ ಹಿಯರ್, ನಮ್ಮ ಅಣ್ಣ ಇಲ್ಲಿದ್ದಾನೆ. ನಾವು ಹಾಗೆ ನಡ್ಕೊಂತ ಇಲ್ಲಿ ಮೇಲೆ ಬಂದಿದ್ದೀವಿ. ಸೊ ಮಮ್ಮಿ ಇದ್ದಾರೆ ಇಲ್ಲಿ. ಲೆಟ್ಸ್ ಗೋ ಟು ಎಸ್ ಈಸಿಯರ್. ಹಾಯ್, ಕನ್ನಡದಲ್ಲಿ ಮಾತಾಡಬೇಕು, ಹುಬ್ಳಿ ಕನ್ನಡ. ನಮಸ್ಕಾರ. ನಮಸ್ಕಾರ. ಬ್ಯಾಂಗ್ಳೂರ್ ಕನ್ನಡ ಅಲ್ಲ, ಹುಬ್ಳಿ ಕನ್ನಡ. ಏನಾದರೂ ನನ್ನ ಬಗ್ಗೆ ಹೇಳಬೇಕು. ಕನ್ನಡದಲ್ಲ? ಹಾ, ಹುಬ್ಳಿ ಕನ್ನಡ. ನಾಟ್ ಏಬಲ್ ಟು ಕಮ್ ಔಟ್ ವಿತ್ ಹುಬ್ಳಿ ಕನ್ನಡ. ಹಾಗಾಗತ್ತಲ್ಲ, ಯಾರು ಬ್ಯಾಂಗ್ಳೂರಲ್ಲಿ ಇರ್ತಾರೋ ಅವ್ರಿಗೆ ಹುಬ್ಳಿ ಕನ್ನಡ ಸಡನ್ ಆಗಿ ಬರಲ್ಲ. ಸೊ ಅವನಿಗೂ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ದೆನ್ ಎನಿಥಿಂಗ್ ಫಾರ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ರಿ. ಶಿ ಮೇಕ್ಸ್ ವೆರಿ ಗುಡ್ ವಿಡಿಯೋಸ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ.
ಥ್ಯಾಂಕ್ ಯು. ಸೊ ಗೈಸ್ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡಲೇಬೇಕು. ನಿಮ್ಮ ರಿಕ್ವೆಸ್ಟ್ ಮೇಲೆ ಕನ್ನಡ ವಿಡಿಯೋ ಮಾಡಿದ್ದೀನಿ, ಎಲ್ಲರೂ ಕನ್ನಡದಲ್ಲೂ ಮಾತಾಡಿದ್ದಾರೆ. ಸೊ ಯು ಗೈಸ್ ಹ್ಯಾವ್ ಟು ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕಾಮೆಂಟ್ ಡೌನ್ ಬಿಲೋ ಇಫ್ ಯು ಹ್ಯಾವ್ ಎನಿ ಅದರ್ ರಿಕ್ವೆಸ್ಟ್. Friends, look at this fish. That's a big kingfish. Pakdo, pakdo. Yeah. कितना लंबा हो सकता है ये? 4 फुट. ಸೊ ಫ್ರೆಂಡ್ಸ್ ಅಭಿ ಆ್ಯಸ್ ಯು ಜಸ್ಟ್ ಸಾ ನಾನು ಈಗಿದು BHK ಬಂದು ಫಿಶ್ದು ವಿಡಿಯೋ ಮಾಡಿದ್ದೀನಿ. ಸೊ ಕನ್ನಡ ವ್ಲಾಗಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಬೋರ್ಡ್ ತೋರಿಸ್ತೀನಿ. ಸೊ ದಿಸ್ ಈಸ್ ದ ನೇಮ್ ಹಿಯರ್ BHK ಫಿಶ್ ಮಾಲ್. ಸೊ ಫಸ್ಟ್ ಟೈಮ್ ಕನ್ನಡ ವ್ಲಾಗ್ ಮಾಡಿದ್ದೀನಿ, ಅದು ನಾನು ಫಿಶ್ ಸ್ಟಾಲು ತೋರಿಸಿದ್ದೀನಿ ನಿಮಗೆ. ಮತ್ತು ಈಗ ಸೆಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಯು ಕ್ಯಾನ್ ಚೆಕ್ ಔಟ್ ದಟ್ ವಿಡಿಯೋ ಆ್ಯಸ್ ವೆಲ್. ಸೊ ವಿಲ್ ಬಿ ಟೆಲಿಂಗ್ ಯು ಆಲ್ ದ ಬೆನಿಫಿಟ್ಸ್ ಆಫ್ ದ ಫಿಶ್ ಆ್ಯಂಡ್ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಫಿಶ್ ಇದೆ ಆ್ಯಂಡ್ ಎಲ್ಲಿಂದ ಅವ್ರು ಫಿಶ್ ಎಕ್ಸ್ಪೋರ್ಟ್ ಮಾಡ್ತಾರೆ, ಅದೆಲ್ಲ ಡೀಟೇಲ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀನಿ. ಸೊ ಐಲ್ ಬಿ ಕಮಿಂಗ್ ಹಿಯರ್ ಸೂನ್. ಒಂದು ಇಂಟರ್ವ್ಯೂ ತೊಗೊಳ್ಳಿಕ್ಕೆ ಬೇಗ ಬರ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಫಿಶ್ ಬೆನಿಫಿಟ್ಸ್ ಏನು, ಅಂದರೆ ಫಿಶ್ ತಿನ್ನೋದ್ರಿಂದ ಏನಾಗುತ್ತೆ ಮತ್ತು ಅವ್ರು ಫಿಶ್ ಎಲ್ಲಿಂದ ತರಿಸ್ತಾರೆ, ಅದೆಲ್ಲ ಡೀಟೇಲ್ಸ್ ಇರುತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ. ಓಕೆ, ಸೊ ನಾವು ಐ ಆಮ್ ಈಟಿಂಗ್ ಅ ಫಿಶ್ ಆ್ಯಂಡ್ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ಫಿಶ್ ಮಾಡೋದು ತೋರಿಸ್ತೀವಿ. ಸೊ ಫ್ರೆಂಡ್ಸ್ ಇದು ನೋಡಿ ಫಿಶ್ ಫ್ರೈ ಆಗ್ತಾ ಇದೆ ಆ್ಯಂಡ್ ಇನ್ನೂ ಇಷ್ಟು ಫಿಶ್ ಇದೆ ಫಿಶ್ ಫ್ರೈ ಮಾಡೋದು. ಈ ಥರ ರವೆ ಮತ್ತು ಚಿಲ್ಲಿ ಜೊತೆಗೆ ಮಾಡ್ತೀನಿ. ಆಮೇಲೆ ಇದು ಫಿಶ್ ಪೀಸಸ್. ಸೊ ಕ್ವಿಕ್ಲಿ ಈಗ ಫಿಶ್ ಫ್ರೈ ಆದ ತಕ್ಷಣ ನಾವು ಸ್ವಲ್ಪ ಸಣ್ಣ ಪಾರ್ಟಿ ಮಾಡ್ತಾ ಇದ್ದೀವಿ ಮನೇಲಿ ಎಲ್ಲರೂ. ಸೊ ನಿಮಗೆ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಸ್ವಲ್ಪ ಡ್ರಿಂಕ್ಸ್ ತೋರಿಸ್ತೀನಿ. ಓಕೆ, ಇದು ಸ್ವಲ್ಪ ಚಕ್ನ ಅಂತಾರೆ ಇದಕ್ಕೆ, ಲೈಕ್ ಸ್ನ್ಯಾಕ್ಸ್. ದೀಸ್ ಆರ್ ಮಸಾಲಾ ಪೀನಟ್ಸ್, ಆನಿಯನ್, ಭಿಂಡಿ ಫ್ರೈ and this kolhapuri badang, Hubli special khara, matte this is some beer, that's Budweiser normal and a Magnum. So yeah, idu one sun party aagta ide. So idu Karwar curry, fish curry. Idanna ಜಾಸ್ತಿ ಅಳ್ಳಾಡಿಸಬಾರ್ದು because the fish pieces are really tender. ಸೊ ಇದರಲ್ಲಿ ಫಿಶ್ ಹೆಡ್ ಎಲ್ಲ ಇದೆ. ಸೊ ಇದು ಫಿಶ್ ಕರಿ ಈ ಥರ ಇರುತ್ತೆ. ಸೊ ದಿಸ್ ಇಸ್ ಕೊಕೊನಟ್ ಕರಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇದು ಕನ್ನಡ ವ್ಲಾಗಿನ ಲಾಸ್ಟ್ ಡೇ. ಇದು ಅಂದರೆ ಕನ್ನಡ ವ್ಲಾಗಿಗೆ ಲಾಸ್ಟ್ ಡೇ. ಇದಾದಮೇಲೆ ನಾರ್ಮಲ್ ವ್ಲಾಗ್ಸ್ ಬರುತ್ತೆ. ಸೊ ಇವತ್ತು ನಾವು ಹೊಂಟಿದ್ದೀವಿ ಊರಿ ಮೂವಿ, ದಟ್ ಈಸ್ URI ಸರ್ಜಿಕಲ್ ಸ್ಟ್ರೈಕ್. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎಲ್ಲರೂ ಬುಕ್ ಮಾಡಿದ್ದೀವಿ ಟಿಕೆಟ್. ಸೊ ನಮ್ಮ ಅಣ್ಣ ಇವತ್ತು ಲಾಸ್ಟ್ ಡೇ ಇಲ್ಲಿ ಇರೋದು ಹುಬ್ಳಿಯಲ್ಲಿ. ಸೊ ಲಾಸ್ಟ್ ಡೇ ವಿ ಹ್ಯಾವ್ ಪ್ಲ್ಯಾನ್ ದಟ್ ಒಳ್ಳೆ ಮೂವಿ ನೋಡೋಣ, ಸಾಯಂಕಾಲ ಸ್ವಲ್ಪ ಓಡಾಡೋಣ ಅಲ್ಲಿ ಇಲ್ಲಿ, ಆಮೇಲೆ ಅವ್ನು ಹೋಗ್ತಾ ಇದ್ದಾನೆ. ಸೊ ಯಾ, I'll give you the review about Uri. I'm 100% sure the whole world has given the review that it's the best movie. So ತುಂಬ ಲೇಟ್ ನೋಡ್ತಾ ಇದ್ದೀನಿ, but it's never too late for good things, you know. So let's go. ಈಗ ನಾವು ರೈಲ್ವೆ ಸ್ಟೇಷನಲ್ಲಿದ್ದೀವಿ ಬಿಕಾಸ್ ನಮ್ಮಣ್ಣ ಹೋಗ್ತಿದ್ದಾನೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ದ ಮೂವಿ ವಾಸ್ ಅಮೇಝಿಂಗ್ಲಿ ಗುಡ್, ಔಟ್ಸ್ಟ್ಯಾಂಡಿಂಗ್, almost like it gave me goosebumps, you know, like
amazingly shot, amazingly directed. So yeah, came here to see off my bro. ಇದಾದ್ಮೇಲೆ ಮನೆಗೆ ಹೋಗಿ ಊಟ ಮಾಡಿ ಮಲ್ತೀವಿ. So I'll show you a bit of Hubli railway station. Okay, so yeah. My bro is going back, and how was it, bro? Yeah, it was good stay with my family and friends. Yeah. Maja bantu, maja. Hubli ಭಾಷೆಯಲ್ಲಿ ಅಂದ್ರೆ ತುಂಬಾ ಮಜಾ ಅಂತು. So now we'll be meeting soon after 10 more days maybe. Yeah, and then Bangalore food festival, you know, because we'll be eating all different kinds of dishes and all. Trying out new restaurants which is already found out for me. I've shortlisted a few restaurants. Yes. Once you're there, we'll have fun. He always does that, you know, whatever he eats, he always keeps it in his to-do list, you know, to-do bucket list. So whenever I come here, he makes sure that I eat everything and taste everything possible, you know. So yeah, happy journey from all my subscribers to you. Bye. Take care. Thank you. See you. Bye-bye. Thank you. Bye.